ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಯರಮರಸ್ ನೂಲಿ ಗಿರಣಿ ಕಾರ್ಮಿಕರಿಗೆ ದೊರೆಯದೆ ಪಿಎಫ್ ಗ್ರ್ಯಾಚ್ಯುಟಿ ಹಣ 18ರಂದು ಪ್ರತಿಭಟನೆಗೆ ನಿರ್ಧಾರ. ರಾಮಣ್ಣಗೌಡ ಏಗನೂರು. ಜೆಸ್ಕಾಂ ಅಧೀಕ್ಷಕ ಅಭಿಯಂತರ ಚಂದ್ರಶೇಖರ ದೇಸಾಯಿಯವರಿಂದ ಭ್ರಷ್ಟಾಚಾರ ಕ್ರಮಕ್ಕೆ ಆಗ್ರಹಿಸಿ ಡಿಎಸ್ಎಸ್ ಮನವಿ. ವೆಂಕಟಾಪುರ ಪಂಚಾಯಿತಿಯ 15ನೇ ಹಣಕಾಸು ಯೋಜನೆ ಅನುದಾನ ಅಕ್ರಮ ತನಿಖೆಗೆ ಆಗ್ರಹ. ಮಾನವಿ ಶಾಲಾ ವಿದ್ಯಾರ್ಥಿಗಳ ದುರ್ಮರಣ ಕುಟುಂಬಗಳಿಗೆ ಪರಿಹಾರಕ್ಕೆ ಆಗ್ರಹಿಸಿ ಮಾದಿಗ ದಂಡೋರ ಸಮಿತಿ ಪ್ರತಿಭಟನೆ. ಸಿಪಿಐಎಂ ನಾಯಕ್ ಸೀತಾರಾಮ ಯಚೂರಿ ನಿಧನ ಶ್ರದ್ಧಾಂಜಲಿ. ಸಡಗರ ಮತ್ತು ಸಂಭ್ರಮದಿಂದ ಮುಕ್ತಾಯವಾದ ವೀರ ಸಾವರ್ಕರ್ ಗಣೇಶೋತ್ಸವ. ಬೇರೂನ್ಕೆಲ್ಲಾ ಬಡಾವಣೆಯಲ್ಲಿ ಗಣೇಶನಿಗೆ ವಿಶೇಷ ಪೂಜೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಅಖಿಲ ಕರ್ನಾಟಕ ಪಿಂಜರ ನದಾಫ್ ಮನ್ಸೂರಿ ಹಕ್ಕುಗಳ ಸಂಘದ ಅಧ್ಯಕ್ಷರನ್ನಾಗಿ ಎಂಡಿ ಜಾವೀದ್ ಆಯ್ಕೆ. ವಾರ್ತೆಗಳ ವಿವರ. ಯರಮರಸ್ ಸಹಕಾರಿ ನೂಲಿ ಗಿರಣಿ ಮುಚ್ಚಿ ಹೋಗಿದ್ದು, ಕೆಲಸ ಮಾಡುತ್ತಿದ್ದ 450 ಕಾರ್ಮಿಕರಿಗೆ ಪಾವತಿಸಬೇಕಾದ ಪಿಎಫ್ ಗ್ರ್ಯಾಚ್ಯುಟಿ ಸೇರಿದಂತೆ ಯಾವುದೇ ಮರುಪಾವತಿ ಮಾಡದೇ ಇರುವ ಆಡಳಿತ ಗಿರಣಿ ಸರ್ಕಾರಿ ಜಮೀನು ಅಕ್ರಮವಾಗಿ ಮಾರಾಟ ಮಾಡಿರುವುದನ್ನು ಖಂಡಿಸಿ ಸೆಪ್ಟೆಂಬರ್ 18ರಂದು ಸಹಕಾರಿ ನೂಲಿನ ಗಿರಣಿ ಕಾರ್ಮಿಕರ ಸಂಘ ಒಂದು ದಿನ ಸಾಂಕೇತಿಕ ಧರಣಿ ನಡೆಸಲು ನಿರ್ಧರಿಸಿದೆ ಎಂದು ರಾಮಣ್ಣಗೌಡ ಏಗನೂರು ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 2005-6ನೇ ಸಾಲಿನಲ್ಲಿ ಸಹಕಾರಿ ಕ್ಷೇತ್ರದ ರಾಜ್ಯದ ಏಕೈಕ ನೂಲಿ ಗಿರಣಿಯನ್ನು ಸಮಾಪನಗೊಳಿಸಿದ ಸಹಕಾರ ಇಲಾಖೆ ಆಸ್ತಿಯನ್ನು ಮುಂಬೈ ಮೂಲದ ಕಂಪನಿಗೆ ಮಾರಾಟ ಮಾಡಿತ್ತು. ಆದರೆ ಸರ್ಕಾರಿ ಜಮೀನು ಮಾರಾಟ ಮಾಡಲು ಅವಕಾಶ ಇಲ್ಲದೇ ಇದ್ದರೂ ಅಂದಿನ ಜಿಲ್ಲಾಧಿಕಾರಿಗಳು, ಸಹಾಯಕ ಆಯುಕ್ತರು, ತಹಸೀಲ್ದಾರರು ಸೇರಿ ಭೂಮಿಯನ್ನು ಯಂತ್ರೋಪಕರಣಗಳಿಗೆ ಸಹಿತ ಮಾರಾಟ ಮಾಡಿದ್ರು. ಅಂದಿನಿಂದ ಇಂದಿನವರೆಗೂ ನೂಲು ಗಿರಣಿ ಕಾರ್ಮಿಕರು 10 ಬಾರಿ ಸಹಕಾರ, ಕಂದಾಯ, ಜಿಲ್ಲಾಧಿಕಾರಿಗಳು ಸೇರಿದಂತೆ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಿದ್ರೂ ಪ್ರಯೋಜನವಾಗಿಲ್ಲ. ಉದ್ಯೋಗವಿಲ್ಲದೆ, ಆದಾಯವೂ ಇಲ್ಲದೆ ಬೀದಿಗೆ ಬಂದ 450 ಕಾರ್ಮಿಕ ಕುಟುಂಬಗಳು ಕಾರ್ಮಿಕರಿಗೆ ಪಾವತಿಸಬೇಕಿರುವ ಸರಿಸುಮಾರು 10 ಕೋಟಿ ಹಣವನ್ನು ಪಾವತಿಸುವ ಷರತ್ತು ವಿಧಿಸಿದ್ದರೂ ನೀಡಿಲ್ಲ. ಈ ಕುರಿತು ಕಾರ್ಮಿಕ ಇಲಾಖೆ ಗಮನ ಸೆಳೆದರೂ ಪ್ರಯೋಜನವಾಗಿಲ್ಲ. ನೂಲಿ ಗಿರಣಿಗೆ ಸೇರಿ 40 ಎಕರೆ 25 ಗುಂಟೆ ಭೂಮಿಯನ್ನು ಕಾನೂನು ಬಾಹಿರವಾಗಿ ಖಾತಾ ಬದಲಾವಣೆ ಮಾಡಲಾಗಿದೆ. 2011 ಸಾಲಿನಲ್ಲಿ ಅಂದಿನ ತಹಸೀಲ್ದಾರರು ಮಧುಕೇಶ್ವರ ಸರ್ಕಾರಿ ಜಮೀನು ಎಂದ ಪಹಣಿಯಲ್ಲಿ ನಮೂದಿಸಲು ಸೂಚಿಸಿದ್ದರು. ಕೊಟ್ಟಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ಪರಂಪೋಕ ಜಮೀನು ಮಾರಾಟ ಮಾಡಲಾಗಿದೆ. ಈಗ ಶಿಲ್ಪ ಆಂಟಿಬಯೋಟಿಕ್ ಸೇರಿದ ಮೋಹಿನಿ ಇನ್ಫ್ರಾ ಎಂಬುವರಿಗೆ ಮಾರಾಟ ಮಾಡಲಾಗಿದೆ. ಕೂಡಲೇ ಕಾರ್ಮಿಕರಿಗೆ ಬಾಕಿ ಇರುವ ಹಣ ಮರುಪಾವತಿಗೆ ಸರ್ಕಾರ ಗಮನ ಸೆಳೆಯಲಾಗುತ್ತದೆ. ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಪ್ರಕರಣ ಇತ್ಯರ್ಥಪಡಿಸದೆ ಹೋದಲ್ಲಿ ಎಲ್ಲ ಸಂಘಟನೆಗಳೊಂದಿಗೆ ಸೇರಿ ಹೋರಾಟ ತೀವ್ರಗೊಳಿಸುವ ಜೊತೆಗೆ ಕಾನೂನು ಹೋರಾಟಕ್ಕೂ ಮುಂದಾಗುವುದಾಗಿ ಎಚ್ಚರಿಸಿದರು. ತಮ್ಮ ಶ್ರಮದಿಂದ ಈ ಒಂದು ನೂಲಿನ ಗಿರಣಿಗೆ ಒಂದು ಆಧಾರ ಸ್ತಂಭವಾಗಿ ಆ ಒಂದು ಗಿರಣಿ ನಡೀಲಿಕ್ಕೆ ಮೂಲ ಕಾರಣೀಭೂತರಾಗಿ ಹಗಲಿರಡು ಸಮಯ ಕೊಟ್ಟು ಅಲ್ಲಿ ಎಷ್ಟೇ ಶಿಫ್ಟ್ಗಳಿದ್ದರೂ ಕೂಡ ಸುಮಾರು 3 ಶಿಫ್ಟ್ಗಳನ್ನು ಅಲ್ಲಿ ಮಾಡ್ತಾಯಿದ್ರು. ಯಾವುದೇ ಶಿಫ್ಟಿಗೆ ಹಾಕಿದರೂ ಕೂಡ ಒಂದು ದಿನವೂ ರಜೆ ತೆಗೆದುಕೊಳ್ಳದೇನೆ ಒಂದು ಗಿರಣಿಯ ಸಹಕಾರಕ್ಕೆ ನಿಂತುಕೊಂಡು ಹಲವಾರು ಸರಿ ಗಿರಣಿ ಬಂದ್ ಮಾಡೋ ಸಂದರ್ಭದಲ್ಲಿ ನೌಕರರಿಗೆ ಉದ್ಯೋಗ ಒಂದು ವಂಚಿತರಾದರೂ ಕೂಡ, ಕುಟುಂಬಗಳು ವಂಚಿತರಾದರೂ ಕೂಡ ಇದ್ದವರು ನಡೆಸ್ಕೊಂಡು ಹೋಗೋಣ ಅಂತಕ್ಕಂಥ ಒಂದು ಮನೋಭಾವ ಅಷ್ಟಿದ್ದಾವೆ. ಮೃತಪಟ್ಟರು ಕೂಡ ಇವತ್ತು
ಯಾವುದೇ ಸರ್ಕಾರಿ ಉದ್ಯೋಗಿಗೆ ಏನು ಸರ್ಕಾರಿ ಗೌರವಧನ ಏನಾದರೂ ಕೊಡಬೇಕಾಗಿತ್ತು ಅಂದರೆ ಇದುವರೆಗೂ ಕೊಟ್ಟಿರ್ತಕ್ಕಂಥ ಕುಟುಂಬಗಳಿಗೆ ₹1 ಒಂದು ಕಾಂಪನ್ಸೇಷನ್ ಕೂಡ ಅವ್ರ ಕುಟುಂಬಗಳಿಗೆ ಇದನ್ನು ಮುಟ್ಟಿಲ್ಲ. ಇವತ್ತು ಅಲ್ಲಿರ್ತಕ್ಕಂಥ ಅವ್ರ ಹೆಂಡ್ರು ಇರ್ಬೋದು ಅಥವಾ ಅವ್ರ ಮಕ್ಕಳು ಇರ್ಬೋದು, ಇವರೆಲ್ಲರೂ ಕೂಡ ಇವತ್ತು ಈ ಹಿರಿಯ ಗಿರಣಿಯಲ್ಲಿ ದುಡಿದಿರ್ತಕ್ಕಂಥ ಕೊಡದೇನೆ ಯಾವುದೇ ಧರಣಿಗಳನ್ನು ಮಾಡಬಾರ್ದು ಅಂತಕ್ಕಂಥ ಆದೇಶ ಇರೋದರಿಂದ ಈಗಾಗಲೇ ನಾವು ಪೊಲೀಸ್ ಇಲಾಖೆಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಈ ವಿಷಯಗಳನ್ನು ಮುಟ್ಟಿಸುವಂಥ ಕೆಲಸ ಆಗಿದೆ. ಹೀಗೆ ಮುಂದೆ ಮಾಡ್ತಕ್ಕಂಥ ಒಂದು ಧರಣಿಗೆ ತಾವೆಲ್ಲರೂ ಸಹಕಾರ ನೀಡಿ ಈ ಒಂದು ಏನು ಸಂತ್ರಸ್ತರಿದ್ದಾರೆ ಈ ಎಲ್ಲ ಸಂತ್ರಸ್ತರುಗಳಿಗೆ ಇವತ್ತು ಅತ್ಯಂತ ಒಂದು ತ್ವರಿತ ಗತಿಯಲ್ಲಿ ಮಾಡಿಸಿದ ನಂತರ ಇಲ್ಲಿಂದ ಏನು ಮುಂದಿನ ದಿನಗಳ ಪ್ರಕ್ರಿಯೆ ನಡೀತು ಅಂತಂದರೆ ಈ ಜಮೀನನ್ನು ಒಬ್ಬ ಪ್ರೈವೇಟೈಸೇಷನ್ ವ್ಯಕ್ತಿಗೆ ಸರ್ಕಾರಿ ಅಧಿಕಾರಿಗಳು ಅದನ್ನು ಇವತ್ತು ಇನ್ನೊಬ್ಬರಿಗೆ ಬರೆದು ಕೊಡ್ತಾರೆ. ಅಲ್ಲಿ ಬರೆದು ಕೊಟ್ಟಿರ್ತಕ್ಕಂಥ ಒಂದು ಕಡತದಿಂದ ನೆಕ್ಸ್ಟ್ ಮುಂದಿನ ಬದಲಾವಣೆ ಏನಾಗ್ತದೆ ಅಂದರೆ ಅದು ವ್ಯಾವಹಾರಿಕವಾಗಿ ತಿರುಗುತ್ತೆ. ಇಲ್ಲಿ ಸುಮಾರು ಇದು ಮುಗಿಸಿದ ಮೇಲೆ ದಾಖಲಾತಿಗಳು ಯಾರಿಂದ ಯಾರಿಗೆ ಬಂತು ಅಂತಕ್ಕಂಥ ನೀವು ಹೇಳುವಾಗ ಯಾವ ಇಲಾಖೆ ಯಾರಿಗೆ ಇದು ನೋಡಿ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ರೆವೆನ್ಯೂ ಇಲಾಖೆಗೆ ಸಂಬಂಧಪಡ್ತದೆ. ಇದು ರೆವೆನ್ಯೂ ಇಲಾಖೆಯಿಂದ ಆಗಿರ್ತಕ್ಕಂಥ ಒಂದು ದೊಡ್ಡ ಹಗರಣ. ಸುಮಾರು 42 ಎಕರೆಗೂ ಅಧಿಕ ಜಮೀನು ಇವತ್ತು ಸರ್ಕಾರದ ಜಮೀನು. ರೆವೆನ್ಯೂ ಇಲಾಖೆಗೆ ಸಂಬಂಧಪಟ್ಟ ಸಂಪೂರ್ಣ ವಿವರಗಳು ಇಲ್ಲಿದ್ದಾವೆ. ಇದಕ್ಕೆ ಈಗಾಗಲೇ ಇವತ್ತು ನಾವು ಹಲವಾರು ಇವತ್ತು ನಿಮಗೆ ಪತ್ರಿಕೆ ಮುಖಾಂತರ ಏನು ಇವತ್ತು ತಮಗೆ ಕೊಟ್ಟಿದ್ದೀವಲ್ಲ, ಇದರಲ್ಲಿ ಸಂಪೂರ್ಣ ವಿವರ ಇದೆ. ಇಷ್ಟೆಲ್ಲ ವಿವರವನ್ನು ನಾನು ಓದಬೇಕಾದ್ರೆ ಕನಿಷ್ಠ 1 ಗಂಟೆ ಬೇಕಾಗ್ತದೆ. ಅದಕ್ಕಾಗಿ ನಾನು ಸಂಕ್ಷಿಪ್ತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. 2005 ಮತ್ತು 6ರಲ್ಲಿ ಮೊದಲನೇ ವರ್ಗಾವಣೆ. ನೂಲಿ ಗಿರಣಿ ಕಾರ್ಮಿಕ ಸಂಘದ ಅಧ್ಯಕ್ಷ ರುದ್ರೇಗೌಡ ಮಾತನಾಡಿ, ನೂಲಿ ಗಿರಣಿ ಸೇರಿದ ಆಸ್ತಿಯನ್ನು ಅಕ್ರಮವಾಗಿ ಮಾರಾಟ ಮಾಡಲಾಗಿದೆ. ಆದರೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಬಾಕಿರುವ PF ಗ್ರ್ಯಾಚ್ಯುಟೀಸ್ ನೀಡುವಂತೆ ಷರತ್ತು ವಿಧಿಸಲಾಗಿತ್ತು. ಆದರೆ ಇಂದಿಗೂ ಸಹಕಾರ ಇಲಾಖೆ, ಕಂದಾಯ ಹಾಗೂ ಕಾರ್ಮಿಕ ಇಲಾಖೆಗಳು ಸ್ಪಂದಿಸುತ್ತಿಲ್ಲ. 10 ಹೋರಾಟ ಮನವಿ ಸಲ್ಲಿಸಿದ್ರೂ ಕೇಳುವವರೇ ಇಲ್ಲ. ಕೂಡಲೇ ನೂಲಿ ಗಿರಣಿಗೆ ಸೇರಿದ ಜಮೀನಿನಲ್ಲಿ ಕಾರ್ಮಿಕರು ಗುಡಿಸಲು ಹಾಕಿ ಹೋರಾಟ ಮಾಡಲಾಗುತ್ತದೆ. ಕೊಚ್ಚೆ ದಾಖಲೆ ಸೃಷ್ಟಿಸಿರುವ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕೆಂದರು. 18ರಂದು ನಡೆಯಲಿರುವ ಹೋರಾಟದಲ್ಲಿ ಎಲ್ಲ ಕಾರ್ಮಿಕರು, ಕುಟುಂಬದವರು, ಸಂಘಟನೆಗಳು ಬೆಂಬಲಿಸುವಂತೆ ಮನವಿ ಮಾಡಿದರು. ಅಲ್ಲಿಂದ ಅವನು ಏನು ಮಾಡಿದ, ಇನ್ನೊಬ್ಬ ರಾಘವೇಂದ್ರ ರಾವ್ ಅಂತೇಳಿ ಮತ್ತೆ ಅವನು ಸೇಲ್ಡಿ ಟ್ರಾನ್ಸ್ಫರ್ ಮಾಡಿದ 7-8ರಲ್ಲಿ. 2005-6ರಲ್ಲಿ ಅಬ್ಜೆಕ್ಷನ್ ಆಯಿತು, ಮೊಟೇಷನ್ ಮಾಡಬಾರ್ದು ಅಂತೇಳಿ. ಆದ್ರೂ 2010-11ರಲ್ಲಿ ಮಧುಕೇಶ್ವರ ಅವರು ಇದು ಗೌರ್ಮೆಂಟ್, ಇದು ಸರ್ಕಾರ ಇಲ್ಲ ಅಂತ, ಇದು ಸರ್ಕಾರಕ್ಕೋಸ್ಕರ ಅಂತ ಅವ್ರು ಆಲ್ರೆಡಿ ಆದೇಶ ಹಾಕ್ಯಾರ. ಆದ್ರೂ ಅದನ್ನು ತಿದ್ದುಪಡಿ ಮಾಡಿ ಮತ್ತೆ ಅದನ್ನು ಗೈಡ್ ಅಂತ ಮಾಡಿ ಇವನು ಶಿಲ್ಪ ಆ್ಯಂಟಿಬಯೋಟಿಕ್ ಮೋಹಿನಿ ಇನ್ಫ್ರಾ ಅಂತೇಳಿ ಅವ್ರಿಗೆ ಮಾರಾಟ ಮಾಡಿದ್ದಾರೆ. ಒಂದಿಷ್ಟು ಅವಕಾಶ ಕೊಟ್ಟರೆ ಓದಿ ಹೇಳ್ತೀನಿ, ಕ್ಲಿಯರ್ ಬಾಯಿ ಹೇಳೋದಕ್ಕಿಂತ ಓದಂದ್ರೆ ತಾವು ಪರ್ಮಿಷನ್ ಕೊಟ್ಟರೆ ಓದ್ತೀನಿ ನಾನು. ರಾಯಚೂರು ತಾಲೂಕಿನ ಸರ್ಕಾರಿ ನೂಲಿನ ಗಿರಣಿ ನಿಯಮಿತ ಎರಮರ್ಸ್ ಈ ಮಿಲ್ಲೆ ಸರ್ಕಾರಿ 40 ಎಕರೆ 25 ಗುಂಟೆ ಜಮೀನು ಈಗಾಗಲೇ ಮಾರುಕಟ್ಟೆ ಬೆಲೆ ಸುಮಾರು 100ರಿಂದ 120 ಕೋಟಿಗಳಷ್ಟು ಬೆಲೆ ಪಡ್ಕೊಂಡು ಮಾಡಿವಿ. ಆಲ್ರೆಡಿ ಚಂದ್ರಶೇಖರ್ ನಾಯಕ್ ಇದ್ದಾಗ ಅವರಿಗೂ ಮನವಿ ಕೊಟ್ಟಿವಿ. ಮತ್ತು ನೀವು ಅಧ್ಯಕ್ಷನ ಹಾಕಿ ನಾನು ಅದನ್ನು ಮುಟ್ಟುವ ಅಂತ ಹೇಳಿದರು ಅವರು. ಅದನ್ನು ಒಂದು 20 ಸಲ ಅಡ್ಡಾಡಿದ್ರೆ ಆ ನಮ್ಮ ಮಾತೇ ಕೇಳಲಿಲ್ಲ. ಬಲಿಗೆ ನೀವು ಏನು ಮಾಡಿ ಕೆಲಸ ಕೋರ್ಟ್ಗೆ ಹೋಗೋಣ ಅಂತ ಹೇಳಿರಕ್ಕ ಯಾರು ಚಂದ್ರಶೇಖರ್ ನಾಯಕ್. ನಾವು ಹಲವಾರು ಸಲ ಹೋದ್ರೆ ಈಗ ಮುಖ ಕೆಳಗೆ ಹಾಕೊಂಡು ಕುಂದಿರ್ತಿದ್ದ ಮುಖ ಇಟ್ಟು ಮಾತಾಡೋಲ್ಲ. ಕೋಡಿ ಹೋಗಿ ದುಡ್ಡು ಬೇಕಲ್ರಿ, ದುಡ್ಡು ಬೇಕಾಗಿ ಯಾರು ನಿಂತವ್ರು ಸಿಗ್ತಾರೆ ಮಾಡಬೇಕು. ಸೇವೆ ಮಾಡಿ ಕೊಡ್ತೀವಿ. ಈಗ ಎಲ್ಲ ಮುಂದ್ಬಿಡೋದು ರಿಜಿಸ್ಟ್ರೇಷನ್ ಆಗಿದೆ, ಅವರು ಆಗಿಬಿಟ್ಟು ಈಗ ಪೇ ಮಾಡೋಕ್ಕೆ ಬರ್ತದೆ. ಈಗ ಆಲ್ರೆಡಿ ಓದಿ ತೊಗೊಂಡ್ಬಿಡೋದು ರಿಜಿಸ್ಟ್ರೇಷನ್ ಆಗಿದೆ, ಈಗ ಪೇ ಮಾಡೋಕ್ಕೆ. ಈ ಸಂದರ್ಭದಲ್ಲಿ ರಜ್ಜಲ್ ಅಲಿ, ರಸೂಲ್ ಅಹಮದ್, ಈರಣ್ಣ, ಯಂಕೋಬ್, ನರಸಪ್ಪ, ಇಸ್ಮಾಯಿಲ್, ಹುಸೇನಪ್ಪ ಸೇರಿದಂತೆ ಅನೇಕರಿದ್ದರು. ಜೆಸ್ಕಾಂ ಪ್ರಭಾರಿ ಅಭಿಯಂತರ ಅಧೀಕ್ಷಕ ಚಂದ್ರಶೇಖರ ದೇಸಾಯಿ ಇವರಿಂದ ಅನುಕಂಪದ ಆಧಾರಿತ ನೇಮಕಾತಿಯಲ್ಲಿ ಭಾರಿ ಹಗರಣ ನಡೆದಿದ್ದು, ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ
ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಜೆಸ್ಕಾಂನ ಕಾರ್ಯ ಮತ್ತು ಪಾಲನೆ ಪ್ರಭಾರಿ ಅಧೀಕ್ಷಕ ಅಭಿಯಂತರರು ಚಂದ್ರಶೇಖರ ದೇಸಾಯಿ ಅವರು ಮೃತ ನೌಕರರ ಮಕ್ಕಳಿಗೆ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ನೀಡಲು ಒಬ್ಬರಿಂದ 5 ಲಕ್ಷ ರೂಪಾಯಿ ಹಣದ ವ್ಯವಹಾರ ನಡೆಸಿದ್ದಾರೆ. ಹೇಮೇಂದ್ರ ಇವರನ್ನು ರಾಯಚೂರು ಗ್ರಾಮೀಣ ವಿಭಾಗ ಕಚೇರಿ ಸಹಾಯಕರಾಗಿ ನಿಯುಕ್ತಿಗೊಳಿಸಿದ್ದಾರೆ. ಯಂಕಣ್ಣ ಗಡ್ಡಿಮನಿ ಇವರನ್ನು ಸಹಾಯಕರಾಗಿ ಟಿಎಲ್ಎಸ್ಎಸ್ ವಿಭಾಗ ಕೆಪಿಟಿಸಿಎಲ್ ಲಿಂಗಸೂರಿಗೆ ನಿಯೋಜನೆ ಮಾಡಿದ್ದಾರೆ. ಪ್ರಾರ್ಥನಾ ಸಹಾಯಕಿಯಾಗಿ ಗ್ರಾಮೀಣ ವಿಭಾಗ ಕಚೇರಿಗೆ ಹಾಗೂ ಸುಮಲತಾ ಸಹಾಯಕಿ ಗ್ರಾಮೀಣ ವಿಭಾಗ ಕಚೇರಿಯಲ್ಲಿ ನಿಯುಕ್ತಿಗೊಳಿಸಿದ್ದಾರೆ ಎಂದು ಆರೋಪಿಸಿದರು. ಅನುಕಂಪದ ಆಧಾರಿತ ನೌಕರಿಯನ್ನು ತರಾತುರಿಯಲ್ಲಿ ನೀಡಿ ಆದೇಶ ನೀಡಿದ್ದಾರೆ. ನೇಮಕಾತಿ ಆದೇಶ ಪಡೆದುಕೊಂಡು ಕೆಲಸ ಮಾಡುತ್ತಿದ್ದಾರೆ. ನೇಮಕಾತಿಗೆ ಪ್ರತಿ ವ್ಯಕ್ತಿಯಿಂದ 5 ಲಕ್ಷ ರೂಪಾಯಿಯಂತೆ 20 ಲಕ್ಷ ಪಡೆದಿದ್ದು ಬಹಿರಂಗವಾಗಿದ್ದರಿಂದ 4 ಜನ ನೌಕರರ ನೇಮಕಾತಿ ಆದೇಶವನ್ನು ರದ್ದುಪಡಿಸಿ ಆದೇಶಿಸಿದ್ದಾರೆ ಎಂದು ದೂರಿದರು. 5 ಲಕ್ಷ ರೂಪಾಯಿ ಹಣ ಪಡೆದು ನೇಮಕ ಮಾಡಿಕೊಂಡು ಇದೀಗ ಹಗರಣ ಬಯಲಾಗಿದೆ. ಅವರನ್ನು ತೆಗೆದಿದ್ದು ಇದೀಗ ಬೀದಿ ಪಾಲಾಗಿದ್ದಾರೆ. ಈ ಬಗ್ಗೆ ವಿಚಾರಿಸಿದರೆ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ. ಮೃತರ ಕುಟುಂಬಕ್ಕೆ ಉದ್ಯೋಗ ನೀಡಲು ಹಣ ಪಡೆದುಕೊಂಡಿದ್ದು ಚಂದ್ರಶೇಖರ ದೇಸಾಯಿ ಇವರು ವಿರುದ್ಧ ತನಿಖೆ ನಡೆಸಬೇಕು. ಈ ಕೂಡಲೇ ವಜಾಗೊಳಿಸಬೇಕು. ಇದರಲ್ಲಿ ಭಾಗಿಯಾದವರ ವಿರುದ್ಧ ಕ್ರಮ ಕೈಗೊಂಡು ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕ ಎಂ ಈರಣ್ಣ, ಎಸ್ ಪ್ರಸಾದ್, ಯೇಸುರಾಜ, ನರಸಿಂಹಲು, ನೆಲಹಾಳ ಸೇರಿದಂತೆ ಅನೇಕರಿದ್ದರು. ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಭಾರಿ ಅವ್ಯವಹಾರ ಮಾಡಿದ್ದು ಸಮಗ್ರ ತನಿಖೆ ಕೈಗೊಳ್ಳಬೇಕೆಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ ಜಾಗೀರ್ ವೆಂಕಟಪುರ ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಅವ್ಯವಹಾರ ನಡೆದಿದ್ದು ಈ ಕುರಿತು ಮಾಹಿತಿ ಹಕ್ಕಿನಡಿ ಮಾಹಿತಿ ಕೇಳಿದಾಗ ಪಿಡಿಒ ಮಾಹಿತಿ ನೀಡದೆ ನಿರಾಕರಿಸಿದ್ದಾರೆ. 15ನೇ ಹಣಕಾಸಿನಲ್ಲಿ ಭಾರಿ ಅವ್ಯವಹಾರ ನಡೆದಿರುವುದು ಮಾಹಿತಿ ನೀಡದೇ ಇರುವುದರಿಂದ ಮೇಲ್ನೋಟಕ್ಕೆ ಕಂಡುಬಂದಿದೆ. ಸೂಕ್ತ ತನಿಖೆ ನಡೆಸಲು ಒತ್ತಾಯಿಸಿದರು. ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಬಹಳಷ್ಟು ಅವ್ಯವಹಾರ ನಡೆದಿದೆ. ಈ ಬಗ್ಗೆ ದೂರು ನೀಡಲಾಗಿತ್ತು. ಇದುವರೆಗೂ ಉದ್ಯೋಗ ಖಾತ್ರಿ 15ನೇ ಹಣಕಾಸಿನ ಮೇಲೆ ತನಿಖೆಯಾಗಲಿ ಮಾಡಿಲ್ಲ. ಈ ಕೂಡಲೇ ಉನ್ನತ ಮಟ್ಟದ ತನಿಖಾ ತಂಡವನ್ನು ರಚಿಸಿ 15ನೇ ಹಣಕಾಸು ಹಾಗೂ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಅವ್ಯವಹಾರದ ಮೇಲೆ ಸಮಗ್ರ ತನಿಖೆ ನಡೆಸಿ ಕೂಡಲೇ ಅಧಿಕಾರಿಯ ಮೇಲೆ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ತಾಲೂಕಿನ ಜಾಗೀರ್ದಾರ್ ವೆಂಕಟಪುರ ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಭಾರೀ ವ್ಯವಹಾರ ಮಾಡಿರುವ ಸಮಗ್ರ ತನಿಖೆ ಕೈಗೊಳ್ಳುವ ಬಗ್ಗೆ ದೂರು. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ರಾಯಚೂರು ತಾಲೂಕಿನ ಜಾಗೀರ್ ವೆಂಕಟಪುರ ಗ್ರಾಮ ಪಂಚಾಯಿತಿಯಲ್ಲಿ ಭಾರೀ ಅವ್ಯವಹಾರ ನಡೆದಿದ್ದು ಈ ಕುರಿತು ಮಾಹಿತಿ ಹಕ್ಕು ಕೇಳಿದಾಗಲೂ ಕೂಡ ನೀಡದೆ ತಾಲೂಕಿನ ಜಾಗೀರ್ದಾರ್ ವೆಂಕಟಪುರ ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಭಾರೀ ವ್ಯವಹಾರ ಮಾಡಿರುವ ಸಮಗ್ರ ತನಿಖೆ ಕೈಗೊಳ್ಳುವ ಬಗ್ಗೆ ದೂರು. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ರಾಯಚೂರು ತಾಲೂಕಿನ ಜಾಗೀರ್ ವೆಂಕಟಪುರ ಗ್ರಾಮ ಪಂಚಾಯಿತಿಯಲ್ಲಿ ಭಾರೀ ಅವ್ಯವಹಾರ ನಡೆದಿದ್ದು ಈ ಕುರಿತು ಮಾಹಿತಿ ಹಕ್ಕು ಕೇಳಿದಾಗಲೂ ಕೂಡ ನೀಡದೆ ನಿರ್ಲಕ್ಷ್ಯತೆ ತೋರುತ್ತಿದ್ದಾರೆ. 15ನೇ ಹಣಕಾಸಿನ ಭಾರೀ ವ್ಯವಹಾರವನ್ನು ನಡೆದಿರುವುದು ಮಾಹಿತಿ ನೀಡದೇ ಇರುವುದರಿಂದ ಮೇಲ್ನೋಟಕ್ಕೆ ಸಾಬೀತುಗೊಳ್ಳುತ್ತಿರುತ್ತದೆ. ಈ ಹಿಂದೆ ಪಂಚಾಯಿತಿಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಬಹಳಷ್ಟು ಅವ್ಯವಹಾರ ನಡೆದಿದೆ. ಈ ಕುರಿತು ದೂರುಗಳು ಕೂಡ ನಾನಾ ಸಂಘಟನೆಗಳು ಮತ್ತು ಗಮನಕ್ಕೆ ತರಲಾಗಿದೆ. ಇದುವರೆಗೂ ಕೊಡದೆ ಉದ್ಯೋಗ ಖಾತ್ರಿ 15ನೇ ಹಣಕಾಸಿನ ಮೇಲೆ ತನಿಖೆಯಾಗಲಿ ಸಂಬಂಧಿಸಿದವರ ಮೇಲೆ ಯಾವುದೇ ಕ್ರಮವಾಗಲಿ ಆಗಿರುವುದಿಲ್ಲ. ಈ ಕೂಡಲೇ ತಾವುಗಳು ಉನ್ನತ ಮಟ್ಟದ ತನಿಖೆಯ ತಂಡವನ್ನು ರಚಿಸಿ 15ನೇ ಹಣಕಾಸು ಹಾಗೂ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಆಗಿರುವ ಅವ್ಯವಹಾರ ಮೇಲೆ ಸಮಗ್ರ ತನಿಖೆ ನಡೆಸಿ ಕೂಡಲೇ ಅಧಿಕಾರಿಗಳ ಮೇಲೆ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ನಮ್ಮ ಮನವಿ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಹನುಮಂತ, ನರಸಿಂಹಲು, ಶಂಶಾಲಪ್ಪ, ಲಿಂಗಪ್ಪ, ಎಂಡಿ ಜಾವೇದ್ ಸೇರಿದಂತೆ ಅನೇಕರಿದ್ದರು. ಮಾನ್ವಿ ತಾಲೂಕಿನ ಕಬ್ಬಗಲ್ ಕ್ರಾಸ್ ಬಳಿ ಶಾಲಾ ವಾಹನ ಮತ್ತು ಬಸ್ ನಡುವೆ ನಡೆದ ರಸ್ತೆ ಅಪಘಾತದಲ್ಲಿ 2 ವಿದ್ಯಾರ್ಥಿಗಳು ಮೃತಪಟ್ಟಿದ್ದು ಸಾಕಷ್ಟು ವಿದ್ಯಾರ್ಥಿಗಳು ಕೈಕಾಲು ಕಳೆದುಕೊಂಡಿದ್ದಾರೆ. ಸರ್ಕಾರ 5 ಲಕ್ಷ ಪರಿಹಾರ ನೀಡಿದ್ದು ತೀರಾ ಕಡಿಮೆಯಾಗಿದೆ. ಹೆಚ್ಚಿನ ಪರಿಹಾರ ನೀಡಬೇಕು. ಮೃತರ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗ ನೀಡಬೇಕು ಎಂದು ಆಗ್ರಹಿಸಿ
ತಾಲೂಕಿನ ಕುರುಡಿ ಕ್ರಾಸ್ನಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ವತಿಯಿಂದ ಪ್ರತಿಭಟನೆ ನಡೆಸಿದರು. ರಸ್ತೆ ಅಪಘಾತದಲ್ಲಿ ಕುರುಡಿ ಗ್ರಾಮದ 2 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. 5 ಲಕ್ಷ ಪರಿಹಾರ ನೀಡಲಾಗಿದೆ ಹಾಗೂ ಕೈಕಾಲು ಮುರಿದುಕೊಂಡ ವಿದ್ಯಾರ್ಥಿಗಳಿಗೆ ಕೇವಲ ಚಿಕಿತ್ಸೆ ವೆಚ್ಚ ಭರಿಸಿದೆ. ಸರ್ಕಾರ ಕೈಕಾಲು ಕಳೆದುಕೊಂಡ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಹಾರ ನೀಡಬೇಕು ಹಾಗೂ ಉಚಿತವಾಗಿ ಶಿಕ್ಷಣ ಒದಗಿಸಬೇಕು. ಮೃತಪಟ್ಟಿರುವ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗ ಕೊಡಬೇಕು ಎಂದು ಒತ್ತಾಯಿಸಿದರು. ಮೃತಪಟ್ಟ ಕುಟುಂಬಗಳಿಗೆ ರಾಜ್ಯ ಸರ್ಕಾರದಿಂದ 30 ಲಕ್ಷ ರೂಪಾಯಿ ಪರಿಹಾರ ಒದಗಿಸಿ ಮತ್ತು ಕುಟುಂಬದ ಸದಸ್ಯರೊಬ್ಬರಿಗೆ ಉದ್ಯೋಗ ಅವಕಾಶ ಕಲ್ಪಿಸಬೇಕು. ಅಪಘಾತದಲ್ಲಿ ಕೈಕಾಲು ಮುರಿದುಕೊಂಡು ಜೀವನ ಪೂರ್ತಿ ಅಂಗವಿಕಲರಾಗಿದ್ದಾರೆ. ವಿದ್ಯಾರ್ಥಿಗಳಿಗೆ 15 ಲಕ್ಷ ಪರಿಹಾರ ಒದಗಿಸಿ ಕೊಡುವುದರ ಜೊತೆಗೆ ಲೊಯೋಲಾ ಶಾಲೆಯಲ್ಲಿ ಉಚಿತವಾಗಿ ಶಿಕ್ಷಣ ಕೊಡಬೇಕು, ಹೆಚ್ಚಿನ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಫೋನ್ ಮಾಡಿದ್ರ, ನಾನು ಅದನ್ನ ಹೇಳಿದ್ದೀನಿ ಸರ್, ಎಲ್ಲರೂ ಬರಬೇಕು, ಈ ವಿಷಯ ಬಹಳ ಗಂಭೀರವಾಗಿದೆ, ಸೀರಿಯಸ್ ಆಗಿದೆ ಸರ್ ಅಂತ ಹೇಳಿದ್ರು. ತಮಗೆ ತಾವು ಒಪ್ಕೊಂಡಿದ್ರು ಸರ್, ಹೇಳ್ತೀವಿ ಎಲ್ರಿಗೂ ಅಂತ ಹೇಳಿದ್ರು. ಇಲ್ಲಿ ಬರ್ದೇ ಇದ್ರೆ ನಾವೇನು ಇಲ್ಲಿ ರೋಡ್ಗಳಿದ್ದೀವಿ, ನಮ್ಮ ಅರೆಸ್ಟ್ ಮಾಡ್ಕೊಂಡು ಹೋಗೋ. ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಮೃತಪಟ್ಟ ವಿದ್ಯಾರ್ಥಿಗಳ ಕುಟುಂಬಕ್ಕೆ 30 ಲಕ್ಷ ಪರಿಹಾರ ಕೊಡಲೇಬೇಕು. 30 ಲಕ್ಷ ಕೊಡಲೇಬೇಕು. ಕೆಕೆಆರ್ಟಿಸಿ ವಾಹನ ಚಾಲಕರು ಮತ್ತು ಲೊಯೋಲಾ ಬಸ್ ಚಾಲಕರು ಅಜಾಗರೂಕತೆಯಿಂದ ಈ ಒಂದು ಅಪಘಾತ ಸಂಭವಿಸಿದ್ದು, ರಾಜ್ಯ ಸರ್ಕಾರ ಇವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ರಾಷ್ಟ್ರೀಯ ಹೆದ್ದಾರಿ ದುರಸ್ತೀಕರಣ ಮಾಡುವ ಗುತ್ತೇದಾರರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಶಾಲಾ ವಾಹನಕ್ಕೆ ಅನುಭವವುಳ್ಳ ವಾಹನ ಚಾಲಕರನ್ನು ನಿಯೋಜಿಸಬೇಕು. ಸಣ್ಣ ಪುಟ್ಟ ಗಾಯಗೊಂಡ ವಿದ್ಯಾರ್ಥಿಗಳಿಗೆ ಗುಣಮುಖವಾಗುವವರಿಗೂ ಸರ್ಕಾರದಿಂದ ಉಚಿತ ಚಿಕಿತ್ಸೆ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷ ಬಿ ನರಸಪ್ಪ ದಂಡೋರ, ಜಿಲ್ಲಾಧ್ಯಕ್ಷ ಮಾನಪ್ಪ ಮೇಸ್ತ್ರಿ, ಹನುಮಂತ ಕೋಟೆ, ರಂಜಿತ್ ದಂಡೋರ, ಕೆ ಭೀಮರಾಯ ಮಾನ್ವಿ, ಮಚ್ಚಯ್ಯ ಗುಂಜಹಳ್ಳಿ, ಸುರೇಶ ಏಗನೂರು, ಗೋವಿಂದ ಕಟೇಕರ್, ನವೀನ್ ಕುರ್ಡಿ, ಜಕ್ರಪ್ಪ ಹಂಚಿನಾಳ್, ಮಾರುತಿ ಮರ್ಚಟಾಳ್, ಮನೋಜ್ ಗೌಡ ಕುರ್ಡಿ, ನರಸಿಂಹ ತಲಮಾರಿ, ಯಲ್ಲಪ್ಪ ಡಿ ರಾಂಪೂರು, ಪ್ರಭು ತಲಮಾರಿ ಸೇರಿದಂತೆ ಅನೇಕರಿದ್ದರು. ಸಿಪಿಐಎಂ ಪಕ್ಷದ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿ ಕಾರ್ಮೆಟ್ ಸೀತಾರಾಮ್ ಯೆಚೂರಿ ನಿಧನದ ಹಿನ್ನೆಲೆಯಲ್ಲಿ ಇಂದು ನಗರದ ಸಿಪಿಐಎಂ ಪಕ್ಷದ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಸಭೆ ಆಯೋಜಿಸಲಾಗಿತ್ತು. ಶ್ರದ್ಧಾಂಜಲಿ ಸಭೆಯಲ್ಲಿ ಪಕ್ಷದ ಮುಖಂಡರು ಮತ್ತು ವಿವಿಧ ಮುಖಂಡ ಸಂಘಗಳ ಮುಖಂಡರುಗಳು ಮಾತನಾಡಿ, ಸೀತಾರಾಮ್ ಯೆಚೂರಿ ದೇಶದ ಕಮ್ಯುನಿಸ್ಟ್ ಪಕ್ಷದ ಅಗ್ರಗಣ್ಯ ನಾಯಕರು ಆಗಿದ್ರು. ಇವರು ವಿದ್ಯಾರ್ಥಿ ಜೀವನದಲ್ಲಿ ಶೋಷಿತರ ಪರವಾಗಿ ಧೀರೋತ್ತದ ಹೋರಾಟ ನಡೆಸಿದರು. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ವಿರುದ್ಧ ಹೋರಾಟ ಮಾಡಿ ಜೈಲುವಾಸ ಅನುಭವಿಸಿದರು. ಇವರು 2 ವರ್ಷವಧಿಗೆ ಸಂಸತ್ ಸದಸ್ಯರಾಗಿ ಉತ್ತಮ ಸಂಸದೀಯ ಪಟು ಆಗಿದ್ದರು ಎಂದು ಸ್ಮರಿಸಿದರು. ಸಿಪಿಐಎಂ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷವನ್ನು ದೇಶ ಮಟ್ಟದಲ್ಲಿ ಕಟ್ಟಿ ಬೆಳೆಸಲು ಪ್ರಮುಖ ಪಾತ್ರ ವಹಿಸಿದ್ದರು. ತಮ್ಮ ಜೀವನದ ಕೊನೆಯವರೆಗೂ ದುಡಿಯುವ ಜನರ ಪರವಾಗಿ ಕೋಮುವಾದಿ ಫ್ಯಾಸಿಸ್ಟ್ ಶಕ್ತಿಗಳನ್ನು ಹಿಮ್ಮೆಟ್ಟಿಸಲು ಶ್ರಮಿಸಿದ ಕಾಮ್ರೇಡ್ ಸೀತಾರಾಮ್ ಯೆಚೂರಿಯವರ ನಿಧನ ಸಿಪಿಐಎಂ ಪಕ್ಷಕ್ಕೆ ಮತ್ತು ದೇಶದ ದುಡಿಯುವ ವರ್ಗದ ಜನರಿಗೆ ತುಂಬಲಾರದ ನಷ್ಟವಾಗಿದೆ ಎಂದರು. ಇವರ ನಿಧನ ಹಿನ್ನೆಲೆ ಪಕ್ಷದ ಧ್ವಜವನ್ನು ಅರ್ಧಕ್ಕೆ ಇಳಿಸಿ 3 ದಿನ ಶೋಕಾಚರಣೆ ಮತ್ತು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನಗಳು ಹಾಕಿ 2 ನಿಮಿಷಗಳು ಮೌನ ಆಚರಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ, ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಎಚ್ ಪದ್ಮ, ಡಿಎಸ್ ಶರಣಬಸವ, ಜಿಲ್ಲಾ ಸಮಿತಿ ಸದಸ್ಯರಾದ ಕರಿಯಪ್ಪ ಅಚ್ಚೋಳಿ, ವರಲಕ್ಷ್ಮಿ, ಶ್ರೀಧರ ಮತ್ತು ವಿವಿಧ ಸಂಘಟನೆ ಮುಖಂಡರಾದ ಎಂ ಶರಣಗೌಡ, ಎಂ ರವಿ, ರಂಗನಗೌಡ, ಜಿಲಾನಿ ಪಾಷಾ, ರಂಗಪ್ಪ ಯಪ್ಪಲದಿನ್ನಿ, ಬಶೀರ್ ಅಹಮದ್, ಇಮಾಮುದ್ದೀನ್, ಶ್ಯಾಮ್ ಸುಂದರ್, ನಾಗೇಂದ್ರ, ಕೆ ಮಲ್ಲೇಶ, ಇಂದಿರಾ, ಗೋಕರಮ್ಮ, ಶರಣಮ್ಮ, ಗಂಗಮ್ಮ, ರಂಗಮ್ಮ, ಅನ್ವರ್, ಅಸ್ಮಾ ಬೇಗಂ, ನಾಗರಾಜ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವೀರ್ ಸಾವರ್ಕರ್ ಯೂತ್ ಅಸೋಸಿಯೇಷನ್ ರಾಯಚೂರು ವತಿಯಿಂದ 18ನೇ ವರ್ಷದ ಗಣೇಶ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ದಿನಾಂಕ 8/9/2024 ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ವತಿಯಿಂದ ಈ ದಿನ ಶಾಲಾ ಮಕ್ಕಳಿಗೆ ವಿವಿಧ ರೀತಿಯ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲಾಯಿತು. ದಿನಾಂಕ 9/9/2024 ಈ ದಿನ ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ಕಡೆಯಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ನೂರಾರು ಜನ ಸದಸ್ಯರು ರಕ್ತದಾನವನ್ನು ಮಾಡಿದರು. ದಿನಾಂಕ 10/9/2024 ಈ ದಿನ ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ಪ್ರತಿಷ್ಠಾಪಿಸಿದ ಗಣೇಶ ಮೂರ್ತಿಯ ಅಂಗವಾಗಿ ರಾಯಚೂರಿನ ಸಕಲ ಭಕ್ತರಿಗೆ ಮತ್ತು ಸಾರ್ವಜನಿಕರಿಗೆ ಅನ್ನ ಪ್ರಸಾದ ಕಾರ್ಯವನ್ನು ಮಾಡಲಾಯಿತು. ಸಾವಿರಾರು ಜನ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಿದರು. ದಿನಾಂಕ 11/9/2024 ಈ ದಿನ ಅದ್ದೂರಿ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಇಂದು ಸಂಜೆ ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ರಾಯಚೂರು ವತಿಯಿಂದ 18ನೇ ವರ್ಷದ ಗಣೇಶ ಪ್ರತಿಷ್ಠಾಪನಾ ವಿಸರ್ಜನಾ ಕಾರ್ಯಕ್ರಮ ನಡೆಯಿತು. ಸಂಜೆ 6 ಗಂಟೆಗೆ ಹಿಂದುತ್ವಕ್ಕೆ ಬದ್ಧ ಸಮರಕ್ಕೆ ಸಿದ್ಧ ಬಹಿರಂಗ ವೇದಿಕೆ ಸಮಾವೇಶ ನಡೆಯಿತು. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಶ್ರೀ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಸ್ವಾಮಿಗಳು ಸೋಮವಾರಪೇಟೆ ರಾಯಚೂರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಮತ್ತು ಭಾಷಣಕಾರರಾಗಿ ರಾಜ್ಯ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಬೆಳ್ತಂಗಡಿ ಶಾಸಕರಾದ ಶ್ರೀ ಹರೀಶ್ ಪೋಂಚ ಇವರು ಭಾಗವಹಿಸಿ ಹಿಂದುತ್ವದ ಕುರಿತು ಭಾಷಣ ಮಾಡಿದರು. गजानन महाराज की शिव भगवान की गणपति बाप्पा मंगलमूर्ति गजानन महाराज की ಭಾರತ ಹಿಂದೂಗಳ ದೇಶ. ಇಡೀ ಪ್ರಪಂಚದಲ್ಲಿ ಹಿಂದೂಗಳಿಗೆ ಇರುವ ಏಕೈಕ ದೇಶ ಭಾರತ. ಅದರ ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ತಿಳಿಸಿದರು. ಕರ್ನಾಟಕದಲ್ಲಿ ಹಿಂದೂಗಳನ್ನು ರಕ್ಷಣೆ ಮಾಡದೇ ಇರುವ ಕೆಟ್ಟ ಸರ್ಕಾರ ಆಡಳಿತ ನಡೆಸುತ್ತಿದೆ. ಮುಂದಿನ ದಿನಗಳಲ್ಲಿ ಇಂತಹ ಕೆಟ್ಟ ಸರ್ಕಾರವನ್ನು ಕಿತ್ತಿ ಒಗೆಯುವ ಸಂಕಲ್ಪ ಮಾಡಬೇಕು ಎಂದು ಕರೆ ನೀಡಿದರು. ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಧಾರ್ಮಿಕ ಸಂಸ್ಕಾರವನ್ನು ಬೆಳೆಸಬೇಕೆಂದು ಹೇಳಿದರು. ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ಕಾರ್ಯಗಳನ್ನು ಶ್ಲಾಘಿಸಿದರು. ಶಾಲೆ ಹಾಕೊಂಡು ಈ ರೀತಿಯ ಸಾರ್ವಜನಿಕ ಗಣೇಶೋತ್ಸವ ಮಾಡಬೇಕಾದ್ರೆ ಆ ಛತ್ರಪತಿ ಶಿವಾಜಿಯ ಕಾರಣಕ್ಕೋಸ್ಕರ ಎನ್ನುವಂಥದ್ದನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಪ್ರಾಯಶಃ ಇವತ್ತು ಹಿಂದೂ ಸಮಾಜ ಯಾವತ್ತಿಗೂ ಯಾರ ವಿರುದ್ಧವೂ ಸೋಲಿಲ್ಲ. ಒಂದು ನೆನ್ಪಿಟ್ಕೊಳ್ಳಿ ನೀವು. ಜಗತ್ತಿನಲ್ಲಿ ಅನೇಕ ಸಾಮ್ರಾಜ್ಯಗಳು ನಾಶ ಆಯಿತು, ಅನೇಕ ಮತಗಳು ನಾಶ ಆಯಿತು. ಆದರೆ ಜಗತ್ತಿನಲ್ಲಿ ಹಿಂದೂ ಧರ್ಮ, ಹಿಂದುತ್ವ ಎನ್ನುವಂಥದ್ದು ಯಾರಿಂದಲೂ ಸೋಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಕರ್ನಾಟಕದಲ್ಲಿ ನಮ್ಮ ದುರದೃಷ್ಟ, ಟಿಪ್ಪು ಸುಲ್ತಾನ್ನ ಜಯಂತಿ ಆಚರಣೆ ಮಾಡ್ತಕ್ಕಂಥ ಸ್ಥಿತಿಗೆ ಒಂದು ಪಾರ್ಟಿ ಬಂದಿತ್ತು. ಪ್ರಾಯಶಃ ಟಿಪ್ಪು ಸುಲ್ತಾನ್ ಕನ್ನಡ ಪ್ರೇಮಿ ಅಲ್ಲ, ಅವನು ಪರ್ಷಿಯನ್ ಪ್ರೇಮಿ ಆಗಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಮೋಸದಿಂದ ಮೈಸೂರು ರಾಜ್ಯವನ್ನು ಕಬಳಿಸಲಿಕ್ಕೆ ಹೊರಟಾಗ ಮೈಸೂರಿನ ಪಕ್ಕದಲ್ಲಿದ್ದಂಥ ಕೊಡವರ ಮೇಲೆ ಅನೇಕ ಸಾರಿ ದಂಡೆತ್ತಿ ಹೋಗ್ತಾನೆ. ಆದರೆ ಒಂದು ಸಲವೂ ಕೊಡಗಿನ ಹಿಂದೂಗಳನ್ನು ಸೋಲಿಸಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಯಾಕೆಂತ ಹೇಳಿದ್ರೆ ಹಿಂದೂಗಳು ಯಾವತ್ತಿದ್ರೂ ರಕ್ತವನ್ನಾದರೂ ಕೊಡ್ತೇವೆ, ಹಿಂದುತ್ವವನ್ನು ಬಿಡೋದಿಲ್ಲ ಎನ್ನುವಂತಹ ತಾತಿಯುಳ್ಳಂತಹ ಆಡಳಿತವನ್ನು ಕೊಡ್ತಕ್ಕಂಥವರು. ಪ್ರಾಯಶಃ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇತಿಹಾಸದ ಪುಟಗಳು ಎಲ್ಲವೂ ಹೇಳ್ತದೆ ಏನು ಅಂತ ಹೇಳಿದ್ರೆ, ಈ ದೇಶಕ್ಕಿರ್ತಕ್ಕಂಥ ಈ ಜಗತ್ತಿಗೆ ಇರ್ತಕ್ಕಂಥ ಅತ್ಯಂತ ಶ್ರೇಷ್ಠ ಧರ್ಮ ಯಾವುದು ಅಂತ ಹೇಳಿದ್ರೆ ಅದು ಹಿಂದೂ ಧರ್ಮ ಎನ್ನುವಂಥದ್ದನ್ನು ಇತಿಹಾಸ ಹೇಳ್ತದೆ. ಆದರೆ ಇವತ್ತಿನ ಪ್ರಸ್ತುತ ವರ್ತಮಾನ ಹೇಗಿದೆ? ಆಂತರಿಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇವತ್ತು ನಮ್ಮ ಮೇಲೆ ಇದೆ.
ಆಂತರಿಕ ಹೋರಾಟ ಯಾವ ರೀತಿಯಲ್ಲಿ ಇವತ್ತು ನಡೀತಾ ಇದೆ. ಕೆಲವು DNA ಟೆಸ್ಟ್ ಮಾಡಬೇಕಾಗ್ತದೆ, ಹಿಂದೂಗಳ DNA ಟೆಸ್ಟ್ ಮಾಡಬೇಕು. DNA ಟೆಸ್ಟ್ ಮಾಡಿದ್ರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರು ಮತ್ತು ರಾಯಚೂರು ನಗರ ಶಾಸಕರಾದ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರು ಮಾತನಾಡಿ, ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ಕಾರ್ಯಗಳು ಬಹಳ ವಿಶಿಷ್ಟವಾಗಿ ಇರುತ್ತವೆ ಮತ್ತು ಸಮಾಜಕ್ಕೆ ಒಳಿತನ್ನು ಮಾಡುವ ಕೆಲಸಗಳನ್ನು ಸದಾ ನಿರ್ವಹಿಸುತ್ತವೆ ಎಂದು ಹೇಳಿದರು. ಈ ಒಂದು ಬಿಜೆಪಿ ಹಿರಿಯ ನಾಯಕರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರು ಆದ ಶ್ರೀ ಎನ್ ಶಂಕರಪ್ಪ ಇವರು ಮಾತನಾಡಿ, ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ 18 ವರ್ಷಗಳಿಂದ ಮಾಡುತ್ತಿರುವ ಸಾಮಾಜಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳನ್ನು ಶ್ಲಾಘಿಸಿದ್ರು. ನಗರಕ್ಕೆ ಒಂದು ಮಾದರಿ ಯುವ ಪಡೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಗರಸಭೆ ಸದಸ್ಯರಾದ ಶ್ರೀಮತಿ ಲಲಿತಾ ಕಡಗೋಳು ಆಂಜನೇಯ, ಶಶಿರಾಜ್ ಮಸ್ಕಿ, ಮಾಜಿ RDA ಸದಸ್ಯರು ಕಡಗೋಳು ಆಂಜನೇಯ, ನರಸಪ್ಪ ಎಕ್ಲಾಸ್ಪುರ್, ಡಾಕ್ಟರ್ ಮರಿಯಪ್ಪ ಕಾವಲಿ, ಶ್ರೀ ಎನ್ ವಿನಾಯಕ, ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ಸಂಸ್ಥಾಪಕ ಅಧ್ಯಕ್ಷರು, ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ರವಿಕುಮಾರ್ ಕಾವಲಿ, ಭರತ್ ಕುಮಾರ್ ತೋರಿಸಿ, ಚಾಮರಾಜ ಪಾಟೀಲ್, ಶ್ರೀಕಾಂತ್ ಪಟ್ಟಿ, ನರೇಶ್ ರೆಡ್ಡಿ, ವಿಜಯರಾಜ್ ಪೂಡೂರು, ವಿಜಯ್ ವಿಠಲ ಆಚಾರ್ಯ, ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ಸರ್ವ ಸದಸ್ಯರು ಭಾಗವಹಿಸಿದ್ರು. ನಗರದ ಬೇರೂನ್ಕಿಲ್ಲಾ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗಣೇಶನಿಗೆ ವಿಶೇಷ ಪೂಜೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಬೇರೂನ್ಕಿಲ್ಲಾ ಬಡಾವಣೆಯಲ್ಲಿ ಕೇಸರಿ ಗಜಾನನ ಸಮಿತಿ, ಶಿವರಾಜ ಪಾಟೀಲ್ ಅಭಿಮಾನಿಗಳ ಬಳಗ, ಆರೆಂಜ್ ಬಾಯ್ಸ್ ಗ್ರೂಪ್, ಸಾಯಿ ಶಿವ ಸೇವಾ ಸಂಸ್ಥೆ ರಾಯಚೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಗಜಾನನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶೇಷವಾಗಿ ಸಂಭ್ರಮದಿಂದ ಪೂಜೆಯನ್ನು ನೆರವೇರಿಸಿ ವಿಶೇಷ ಪೂಜೆ ಮಾಡಿ ಅನ್ನ ಸಂತರ್ಪಣೆ ಮಾಡಲಾಯಿತು. ಮಾಮ ಏನೋ ಅಂದಾನೆ ಪಾರ್ಟಿ ಚೇಂಜ್ ಆಗಿ ಮಾಮ ಏನೋ ಮನೆಯಲ್ಲಿ ಅನೇಕ ಭಕ್ತರು ಗಣೇಶನ ಭಕ್ತಿಭಾವದಲ್ಲಿ ತಲ್ಲೀನರಾಗಿದ್ದರು. ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬೇರೂನ್ಕಿಲ್ಲಾ ಬಡಾವಣೆಯ ಗಣ್ಯರು, ಯುವಕರು, ಮಹಿಳೆಯರು, ಮುದ್ದು ಮಕ್ಕಳು ಸೇರಿದಂತೆ ಅನೇಕರಿದ್ದರು. ಅಖಿಲ ಕರ್ನಾಟಕ ಪಿಂಜರ ನಾದಾಫ್ ಮನ್ಸೂರಿ ಹಕ್ಕುಗಳ ಸಂಘದ ಅಧ್ಯಕ್ಷರನ್ನಾಗಿ MD ಜಾವೀದ್ ಅವರನ್ನು ರಾಜ್ಯಾಧ್ಯಕ್ಷ ಇಮ್ರಾನ್ ಬಡೇಸಾಬ್ ಆಯ್ಕೆ ಮಾಡಿದ್ದಾರೆ. ಸಂಘಟನೆಗಾಗಿ ಶ್ರಮಿಸಲು ಆದೇಶಿಸಿದ್ದಾರೆ. ಅಖಿಲ ಕರ್ನಾಟಕ ಪಿಂಜರ ನಾದಾಫ್ ಮನ್ಸೂರಿ ಹಕ್ಕುಗಳ ಸಂಘದ ಅಧ್ಯಕ್ಷರನ್ನಾಗಿ MD ಜಾವೀದ್ ಆಯ್ಕೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜೆಸ್ಕಾಂ ಅಧೀಕ್ಷಕ ಅಭಿಯಂತರ ಚಂದ್ರಶೇಖರ ದೇಸಾಯಿ ಅವರಿಂದ ಭ್ರಷ್ಟಾಚಾರ ಕ್ರಮಕ್ಕೆ ಆಗ್ರಹಿಸಿ DSS ಮನವಿ. ವೆಂಕಟಾಪುರ ಪಂಚಾಯಿತಿಯ 15ನೇ ಹಣಕಾಸು ಯೋಜನೆ ಅನುದಾನ ಅಕ್ರಮ ತನಿಖೆಗೆ ಆಗ್ರಹ. ಮಾನವಿ ಶಾಲಾ ವಿದ್ಯಾರ್ಥಿಗಳ ದುರ್ಮರಣ, ಕುಟುಂಬಗಳಿಗೆ ಪರಿಹಾರಕ್ಕೆ ಆಗ್ರಹಿಸಿ ಮಾದಿಗ ದಂಡೋರ ಸಮಿತಿ ಪ್ರತಿಭಟನೆ. ಸಿಪಿಐಎಂ ನಾಯಕ್ ಸೀತಾರಾಮ ಯಚೂರಿ ನಿಧನ ಶ್ರದ್ಧಾಂಜಲಿ.
ಸಡಗರ ಮತ್ತು ಸಂಭ್ರಮದಿಂದ ಮುಕ್ತಾಯವಾದ ವೀರ ಸಾವರ್ಕರ್ ಗಣೇಶೋತ್ಸವ. ಬೇರೂನ್ಕೆಲ್ಲಾ ಬಡಾವಣೆಯಲ್ಲಿ ಗಣೇಶನಿಗೆ ವಿಶೇಷ ಪೂಜೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಅಖಿಲ ಕರ್ನಾಟಕ ಪಿಂಜರ ನದಾಫ್ ಮನ್ಸೂರಿ ಹಕ್ಕುಗಳ ಸಂಘದ ಅಧ್ಯಕ್ಷರನ್ನಾಗಿ ಎಂಡಿ ಜಾವೀದ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.